ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿರುವ ಮಾಳು ನಟಿಸಿರುವ ಮೂವಿ. ನಾವು ಮಕ್ಕಳು ನೋಡಕ್ ಬಂದಿದ್ದೀವಿ, ಮಕ್ಕಳು ನೋಡಿದ್ವಿ. ಏನು ಸ್ಟೋರಿ ಲೈನ್ ಚೆನ್ನಾಗಿತ್ತು ಆ್ಯಂಡ್ ಕಾಮಿಡಿ, ಡೈಲಾಗ್ ಡೆಲಿವರಿ ಎಲ್ಲ ಚೆನ್ನಾಗಿತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಇವತ್ತು ನಾವು ಮೂವಿಗೆ ಹೋಗ್ತಾ ಇದ್ದೇವೆ. ಉಡಾಳ್ ಅಂತ ಸೈಡಲ್ಲಿ ಪೋಸ್ಟರ್ ಹಾಕ್ತೇನೆ ನೋಡಿ. ಸೊ GT ಮಾಲಲ್ಲಿ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರೀಮಿಯರ್ ಶೋಗೆ, ನಾನು ಮತ್ತು ನನ್ನ ಹಸ್ಬೆಂಡ್. ಸೊ ಮೇಯ್ನ್ ಆಗಿ ಎಲ್ಲ ಹೊಸ ಪ್ರತಿಭೆಗಳು ಸೇರಿ ಮಾಡಿರುವ ಮೂವಿ ಹೇಗಿದೆ, ರಿವ್ಯೂ ಎಲ್ಲ ನಾನು ಆಡಿಯನ್ಸ್ ಹತ್ರನೂ ಕೇಳಲಿಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ಮೇಯ್ನ್ ಆಗಿ ಉತ್ತರ ಕನ್ನಡ ಮೂವಿ, ಉತ್ತರ ಕನ್ನಡ ಮೂವಿ. ಆ್ಯಂಡ್ ಬಿಗ್ ಬಾಸಲ್ಲಿ ಕಂಟೆಸ್ಟೆಂಟ್ ಆಗಿರುವ ಮಾಳು ನಟಿಸಿರುವ ಮೂವಿ. ಸೊ ಮಿಸ್ ಮಾಡದೆ ಈ ವಿಡಿಯೋ ಕೊನೆ ತನಕ ನೋಡಿ, ಹೇಗಿದೆ ಅಂತ ಎಲ್ಲ ಪಿನ್ ಟು ಪಿನ್ ರಿವ್ಯೂ ಹೇಳ್ತೇನೆ. ಸೊ ಎಸ್, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. ಬರೋಂದಿಚ್ಚಿ ಕನ್ಫರ್ಮ್ ಬರುತ್ತೆ. ಯಾಕೆ ಬೇರೆ ಯಾವುದಾದ್ರೂ ಇದೆಯಾ? ನಮ್ಮ ಆಡಿಯನ್ಸ್ ಪ್ರತಿ ಕನ್ನಡ ಪಿಕ್ಚರ್ ಥಿಯೇಟರ್ಗೆ ಬಂದು ನೋಡಂತ ಆಡಿಯನ್ಸ್, ಬೆಸ್ಟ್ ಆಡಿಯನ್ಸ್. ಅವರು ಹಿಂಗ ನೀವು ಥಿಯೇಟರ್ ಬರ್ತೀರಿ, ಈ ಸಲ ಚಲೋ ಚಲೋ ಕನ್ನಡ ಪಿಕ್ಚರ್ ಮಾಡ್ತೀವಿ. ನೀವೆಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಕತ್ತಿದ್ದಕ್ಕ ಥ್ಯಾಂಕ್ ಯು. ಸ್ಟಾಪ್. ಇದ ಎನರ್ಜಿ ಮೇಂಟೈನ್ ಮಾಡ್ಬೇಕಾ? ನೀ ಪ್ಯಾಂಟ್ ಮೇಲೆ ಚಡ್ಡಿ ಹಾಕೊಂಡ್ ಬಂದ ಗುಡ್ ಮಾರ್ನಿಂಗ್ ಕೇಳ್ಬೇಕ ನನಗ. ಏ ಹಲೋ, ಚುಮ್ನಾ ನಿಂದೊಂದ್ಸಲ ಮೀ ಪಕ್ಕ ಬಿಜಾಪುರ ಕೇಳಿಸ್ಲಿಲ್ಲ. ಸಾರಿ ಮೇಡಮ್, ಸಾರಿ ಕೇಳಿರೋದು. ಸಾರಿ ಮೇಡಮ್, ಬರ್ರಿ ಇನ್ನೊಂದಿಷ್ಟು ಮಂದಿ ಕೇಳೋದು. ನಿಮ್ಮ ಖಾನ್ದಾನ್ ಫುಲ್ ಹಿಸ್ಟ್ರಿ ಹೇಗಿತ್ತು ಮೂವಿ ಅಂತ? ಮಸ್ತ್ ಆಗದ ಬೈ, ಫುಲ್ ಗಿಚ್ಚಿ ಗಿಲಿ. ಉತ್ತರ ಕರ್ನಾಟಕ ಹೇಗಿತ್ತು ಮೂವಿ? ಚೆನ್ನಾಗಿದೆ ಸರ್. ಮೂವಿ ಏನು ಬೆಸ್ಟ್? ಕ್ರೇಜಿ ಸರ್. ಮೂವಿ ಹೇಗಿತ್ತು? ತುಂಬ ಚೆನ್ನಾಗಿ. ಸರ್ ಗೋಣು ಬಿದ್ದಲ್ಲಿ ಮಾತಾಡ್ತೀವಿ. ಮಾತಾಡಿ ಹೋಗಿ, ಒಂದು ಡೈಲಾಗ್ ಹೇಗಿತ್ತು ಮೂವಿ? ನಾವು ಮಕ್ಕಳು ನೋಡಕ್ ಬಂದಿದ್ದೀವಿ, ಮಕ್ಕಳು ನೋಡಿದ್ವಿ. ಉತ್ತರ ಕರ್ನಾಟಕದ್ದೇನ ಮೂವಿ ಐತಿ, ಬೆಂಕಿ ತೋರ್ಸಾರ ಯೋಗರಾಜ್ ಭಟ್ ರೈಟಿಂಗ್ ಹಾಡೊಳಗೆ. ಎಲ್ಲರೂ ಬರ್ರಿ, ಕನ್ನಡ ಮೂವಿ ಸಪೋರ್ಟ್ ಮಾಡ್ರಿ, ಮಸ್ತ್ ಎಂಜಾಯ್ ಮಾಡ್ತೀರಿ. ಫುಲ್ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಯಾರಿಗೂ ನಗು ಒಳಗೆ ಇದು ಏನೋ ಕಡಿಮೆ ಇಲ್ಲ. ಮಸ್ತ್ ಎಂಟರ್ಟೈನ್ಮೆಂಟ್ ಐತಿ. ಬರ್ರಿ, ನೋಡ್ರಿ, ಫ್ರೆಂಡ್ ಜೊತೆ ಬರ್ರಿ, ಫ್ಯಾಮಿಲಿ ಜೊತೆ ಬರ್ರಿ. ಉತ್ತರ ಕರ್ನಾಟಕ ಸ್ವಾಗ್ ಏನೈತಿ ಅದು ನೋಡ್ತೀರಿ. ಸೋ ಫ್ರಮ್ ಸೋ ಎಷ್ಟನೇ ಕೇರಿ ಅದ್ರ ಡಬಲ್ ಇದ್ರ ನಗ್ತೀರಿ ನೀವು. ಪ್ಲೀಸ್ ಎಲ್ಲರೂ ಬರ್ರಿ, ಮೂವಿ ನೋಡ್ರಿ, ಎಂಜಾಯ್ ಮಾಡ್ರಿ, ಕನ್ನಡ ಮೂವಿ ಭಾಳ ಸಪೋರ್ಟ್ ಮಾಡ್ರಿ. ಮೂವಿ ಸ್ಟಾರ್ಟ್ ಆದಾಗ್ಲೂ ಎಂಡ್ವರೆಗೂ ನಗ್ತೀರಿ, ಎಲ್ಲ ಎಂಜಾಯ್ ಮಾಡ್ತೀರಿ. 100 crore 200 crore ಅಲ್ಲ, ಈ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನು ಕ್ರೋರ್ ವೇಸ್ಟ್. ಹ್ಯಾಪಿನೆಸ್ ಫಸ್ಟ್, ಫುಲ್ ಎಂಜಾಯ್ ಮಾಡ್ತೀರಿ. ಬೆಂಗಳೂರು ಪ್ರೆಷರಿಗೆ ಬಿದ್ದ ಕಂಪ್ನಿ ಒಳಗೆ ಅವ್ರವ್ರ ಕಡೆ ಅನಿಸ್ಕೊಂಡು ಸಾಕಾಗಿರ್ತೈತಿ. ಒಂದ್ಸಲ ಬಂದು ಕುಂತ್ ನೋಡಿದ್ರ ನೀವು 2 ಲಕ್ಷ ರೂಪಾಯಿ ಮುಂದೆ ಖರ್ಚು ಮಾಡೋ ಬದ್ಲಿ ಇಲ್ಲಿ 200 ರೂಪಾಯಿ ಕೊಟ್ಟು ಪಿಕ್ಚರ್ ನೋಡಿದ್ರ 2 ಲಕ್ಷ ರೂಪಾಯಿ ಉಳಿಸ್ತೀರಿ. ನೀವು ಬಂದ ಪಿಕ್ಚರ್ ನೋಡ್ರಿ, ಮಜಾ ಮಾಡ್ರಿ. ಥ್ಯಾಂಕ್ ಯು. ಎಸ್ ಧನು, ಮೂವಿ ಹೇಗಿತ್ತು? ಅವನೇ ಚೆನ್ನಾಗಿತ್ತು ಮೂವಿ. ಸೊ ನಿನ್ನೆ ನೈಟ್ ನಾವು ಉಡಾಳ ಮೂವಿ ನೋಡಿ ಬಂದ್ವಿ. ಹಾನೆಸ್ಟ್ ರಿವ್ಯೂ ಹೇಳಬೇಕಾದ್ರೆ ಬ್ಯೂಟಿಫುಲ್ ಮೂವಿ. ಏನೋ ಸ್ಟೋರಿ ಲೈನ್ ಚೆನ್ನಾಗಿತ್ತು ಆ್ಯಂಡ್ ಕಾಮಿಡಿ, ಡೈಲಾಗ್ ಡೆಲಿವರಿ ಎಲ್ಲ ಚೆನ್ನಾಗಿತ್ತು. ಈವನ್ ಆ್ಯಕ್ಷನು ಎಂಡಲ್ಲಿ ಸ್ವಲ್ಪ ಚೆನ್ನಾಗಿತ್ತು, ಏನೋ ಓವರ್ ಅನಿಸಿಲ್ಲ. ಸೊ ಹೊಸ ಆ್ಯಕ್ಟರ್ಸ್ ಸೇರಿ ಮಾಡಿರೋ ಮೂವಿ ಇದು ಸೂಪರ್ ಆಗಿದೆ. ನನಗೂ ನನ್ನ ವೈಫ್ಗೂ ಇಬ್ಬರಿಗೂ ಇಷ್ಟ ಆಯಿತು. ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ನಮ್ಮ ಕನ್ನಡ ಮೂವಿ ಹೊಸ ಆ್ಯಕ್ಟರ್ಸು ಚೆನ್ನಾಗಿ ಮಾಡಿದ್ದಾರೆ, ಪ್ಲೀಸ್ ಹೋಗಿ ನೋಡಿ, ಸಪೋರ್ಟ್ ಮಾಡಿ ಅಂತ. ಅಷ್ಟೇನು ತುಂಬ ಲಿಮಿಟೆಡ್ ಥಿಯೇಟರ್ಸ್ ಇದೆ ಬ್ಯಾಂಗ್ಳೂರಲ್ಲಿ, ಬಟ್ ಪ್ಲೀಸ್ ಹೋಗಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್, ಥ್ಯಾಂಕ್ ಯು.